ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ದಿ ಚಾನಲ್ ದಿ ಕಸ್ಪು ಪೀಪಲ್. ಈ ದಿನ ನಾನು ನಿಮ್ಗೆಲ್ಲರಿಗೂ ಗೊತ್ತಿರತಕ್ಕಂತ ಹಾಗೆ 5ನೇ ಮನೆ ಬಗ್ಗೆ ಮಾತಾಡ್ತಾ ಇದ್ದೀನಿ. 5ನೇ ಮನೆ ಅದ್ರದ್ದು ಗುಡ್ಡು ಇದೆ, ದಾಡು ಇದೆ. ಇವತ್ತು ಜನರಲ್ ಆಗಿ ಮಾತಾಡ್ತೀನಿ. 5ನೇ ಮನೆ ಯಾಕೆ ಹೀಗೆ, 5ನೇ ಮನೆ ಏನಿದ್ರ ಮರ್ಮ. 5ನೇ ಮನೆ ಪರಾಶರ ನೆಮ್ಮದಿಯ ಮನೆ ಅಂತ ಕರೆದಿದ್ದಾನೆ. ಪರಾಶರ ಮುನಿಗಳು 5ನೇ ಮನೆನ ಹ್ಯಾಪಿನೆಸ್ ಮನೆ ಅಂತ ಕರೆದಿದ್ದಾರೆ, ನೆಮ್ಮದಿ ಕೊಡ್ತಕ್ಕಂಥ ಮನೆ ಅಂತ ಕರೆದಿದ್ದಾರೆ. 5ನೇ ಮನೆನ ಲಕ್ಷ್ಮೀ ಸ್ಥಾನ ಅಂತ ಕರೆದಿದ್ದಾರೆ. ಎಲ್ಲ ಓಕೆ. ಆದ್ರೆ ಈ ಒಂದು ಕರೆಂಟ್ ಒಂದು ನೀವು ಪ್ರೆಸೆಂಟ್ ಸಿನಾರಿಯೋಸ್ ನೋಡಿದಾಗ, ಮತ್ತೆ ನೀವೊಂದು ಕಲಿಯುಗ ಅಂತಾನೆ ಕರಿತೀನಿ, ನಾವಿಲ್ಲಿ 5ನೇ ಮನೆ ಅಂತ ತಗೊಂಡಾಗ ಯಾಕೆ ನೆಮ್ಮದಿ ಇಲ್ಲ, ಎಲ್ಲಿ ಅದು ಕಷ್ಟಗಳು ಸಿಕ್ಕಾಪಟ್ಟೆ ಕೊಡುತ್ತೆ 5ನೇ ಮನೆ. 5ನೇ ಮನೆ ಯಾಕೆ ಹೀಗೆ? 5ನೇ ಮನೆ ಒಂದು ವಿಚಾರ ಇವತ್ತು ಡೀಟೇಲ್ ಆಗಿ 5ನೇ ಮನೆ ಬಗ್ಗೆನೇ ಮಾತಾಡೋಣ ಅಂತ ನಾನು ಇದೀನಿ ವೀಕ್ಷಕರೇ. 5ನೇ ಮನೆ ಯಾಕೆ ಹೀಗೆ? 5ನೇ ಮನೆ ಕೆಟ್ಟದ್ದ? 5ನೇ ಮನೆ ದುಷ್ಟನಾಗಿ ಆಕ್ಟ್ ಆಗ್ತಾ ಇದ್ದಾನ? 5ನೇ ಮನೆ ಮರ್ಮ? ಎಲ್ಲದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. 5ನೇ ಮನೆ ಏನಾಗುತ್ತೆ ಅಂದ್ರೆ ವೀಕ್ಷಕರೇ, ಕಲಿಯುಗದಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ನಂಬಿಕೆ ಇಡಕ್ಕಾಗಲ್ಲ. 5ನೇ ಮನೆ ಇದ್ರೆ ಒಂದು ವಿಚಾರ ಹೇಳ್ತಾ ಇದ್ದೀನಿ, 5ನೇ ಮನೆ ಇದ್ರೆ ಹಣಕಾಸಿನ ವಿಚಾರದಲ್ಲಿ ಅವ್ರ ಮೇಲೆ ನಂಬಿಕೆ ಇಡಕ್ಕಾಗಲ್ಲ. ಚೀಟಿಂಗ್ ಮನೆ ಅದು 5ನೇ ಮನೆ. ಒಂದು ಅವ್ರು ಮೋಸ ಹೋಗ್ತಾರೆ, ಇಲ್ಲ ಅವ್ರು ಇನ್ನೊಬ್ರಿಗೆ ಮೋಸ ಮಾಡ್ತಾರೆ. 5ನೇ ಮನೆ ಎರಡು ಕಂಡೀಷನ್ ತೋರಿಸುತ್ತದೆ. ಅಂದ್ರೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ವೀಕ್ಷಕರು ಕೇಳ್ತಾರೆ, ಸರ್ ಯಾವ ಗ್ರಹದ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ? ಕಮೆಂಟ್ ಸೆಷನ್ ಅಲ್ಲಿ ನೀವು ಕೇಳ್ತಾ ಇದ್ದೀರಾ ಯಾವ ಗ್ರಹದ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ. ನಾನಿಲ್ಲಿ ಗ್ರಹದ ಬಗ್ಗೆ ಮಾತಾಡ್ತಾ ಇಲ್ಲ, ಮನೆಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮನೆಗಳು ಅಂದ್ರೆ ಯಾವ ತರ ಅಂದ್ರೆ, ಒಂದು ಗ್ರಹ ಫಾರ್ ಎಕ್ಸಾಂಪಲ್ ತಿಳ್ಕೊಳ್ಳಿ ವೀಕ್ಷಕರೇ, ಒಂದು ಗ್ರಹ 5ನೇ ಮನೇಲಿ ಕೂತಿದೆ. ಎನಿ ಪ್ಲಾನೆಟ್ಸ್ 5ನೇ ಮನೇಲಿ ಕೂತ್ಕೊಂಡು ಅದ್ರ ದಶಾಭುಕ್ತಿ ಅಂತರ್ಭುಕ್ತಿ ರನ್ ಆಗ್ತಾ ಇದೆ. ಈ ಮ್ಯಾಟರ್ ಕಂಪ್ಲೀಟ್ಲಿ ನಿಮಗಾಗಿ ಈ ಒಂದು ವಿಡಿಯೋ. 5ನೇ ಮನೆಯಲ್ಲಿ ಯಾವುದೇ ಗ್ರಹ ಕೂತ್ರು ಕೂಡ, ಅಂದ್ರೆ ನಾನಿಲ್ಲಿ ಫಲ ಹೇಳಿ ಅಂತ ಹೇಳ್ತಾರೆ. ಫಲ ನಾನಿಲ್ಲಿ ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ. ಪ್ರಾಕ್ಟಿಕಲ್ ಲೈಫಲ್ಲಿ 5ನೇ ಮನೆ ಜನರಲ್ ಆಗಿ ಏನ್ ಕೊಡುತ್ತೆ, ಪ್ರಾಕ್ಟಿಕಲ್ ಲೈಫಲ್ಲಿ ಅದ್ರ ರಿಸಲ್ಟ್ ಏನು, ಔಟ್ಕಮ್ ಏನು, ಪ್ರಾಕ್ಟಿಕಲ್ ಲೈಫಲ್ಲಿ ಪ್ರಾಕ್ಟಿಕಲ್ ಆಗಿ ಮಾತಾಡೋಣ. 5ನೇ ಮನೆ ಏನ್ ಪ್ರಾಕ್ಟಿಕಲ್ ಆಗಿ ಏನ್ ಮಾಡುತ್ತೆ ಅಂತ. ಮೊದಲೇ ವಿಚಾರ, ಫೈನಾನ್ಷಿಯಲ್ ಕಂಡೀಷನ್ ಸರಿ ಇಡಕ್ ಅದು ಬಿಡಲ್ಲ 5ನೇ ಮನೆ. ನುಂಗು ನೀರ್ ಹಿಡಿಯೋದು ಅಂತ ಕೇಳಿದ್ರೆ ಹಳೆ ಕಾಲದಲ್ಲಿ ಚೆನ್ನಾಗಿ ಹೇಳ್ತಾರೆ. ನುಂಗು ನೀರ್ ಹಿಡಿಯೋ ಕಾಂಬಿನೇಷನ್ ಅಂತ ಕರಿತೀವಿ 5ನೇ ಮನೆ. ನುಂಗು ನೀರ್ ಹಿಡಿಯೋದು ಅಂದ್ರೆ ಖರ್ಚು ಬಾಳ. 5ನೇ ಮನೆ ಇದ್ರೆ ಖರ್ಚು ಬಾಳ. ಇನ್ಕಮ್ 20,000 ಇರುತ್ತೆ, ಖರ್ಚು 1 ಲಕ್ಷ ರೂಪಾಯಿ ಇರುತ್ತೆ 5ನೇ ಮನೆ. ಒಂದು ವಿಚಾರ. ಎರಡನೇ ವಿಚಾರ, 5ನೇ ಮನೆ ಮೋಸ ಮಾಡ್ತಕ್ಕಂಥವ್ರು ಇವರೇ, ಮೋಸ ಹೋಗ್ತಕ್ಕಂಥವ್ರು ಇವರೇ ಲೈಫಲ್ಲಿ ಒಂದಲ್ಲ ಒಂದ್ಸತಿ. 5ನೇ ಮನೆ ಆಸೆಗಳ ಮನೆ ಅಂತ ಕರಿತೀವಿ. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ. 5ನೇ ಮನೆ ಕಲಿಯುಗದಲ್ಲಿ ಇದು ಮಾಡ್ಸತ್ತದು 5ನೇ ಮನೆ. ಇದೊಂದು ವಿಚಾರ ಆಗುತ್ತೆ ವೀಕ್ಷಕರೇ ಕಲಿಯುಗದಲ್ಲಿ. ಅಂದ್ರೆ ಈ ಒಂದು ಕರೆಂಟ್ ಎರದಲ್ಲಿ 5ನೇ ಮನೆ ಇದೊಂದು ಇಂಡಿಕೇಟ್ ಮಾಡುತ್ತೆ. ಅಗೇನ್ 5ನೇ ಮನೆ ತಗೊಂಡಾಗ ಬ್ರೈಬ್ ಅಂತ ಕರಿತೀವಿ. ಸಮಥಿಂಗ್ ಹ್ಯಾಸ್ ಟು ಬಿ ಡನ್ ವಿತ್ ಮನಿ. ಲಂಚ ಕೂಡ 5ನೇ ಮನೆ ಆಗುತ್ತೆ ವೀಕ್ಷಕರೇ, ಬ್ರೈಬ್. ಯಾಕಂದ್ರೆ 6ನೇ ಮನೆ ಅಂದ್ರೆ ನಮ್ ಕೆಲಸ ಆಗ್ಬೇಕು ಅಂದ್ರೆ ದುಡ್ಡು. 6ನೇ ಮನೆ ಅಂದ್ರೆ ಓಕೆ ದುಡ್ಡು. 6ನೇ ಮನೆಗೆ ವ್ಯವಸ್ಥಾನ 5ನೇ ಮನೆ. ನಮ್ಮಿಂದ ದುಡ್ಡು ಹೋಗ್ತಾ ಇದೆ, 5ನೇ ಮನೆ ಇದೆ, ನಮ್ ಕೆಲಸ ಆಗ್ಬೇಕು, ದುಡ್ಡು ಕೊಟ್ಬಿಟ್ಟು ಡೀಲ್ ಮಾಡೋದು. ನಾನು ನಿನಗೆ ದುಡ್ಡು ಕೊಡ್ತಾ ಇದ್ದೀನಿ, ನನ್ ಕೆಲಸ ನೀನ್ ಮಾಡ್ಕೊಡು. ಅದು ಓಕೆ, ಒಂದ್ ಆಂಗಲ್ ನೋಡಿದಾಗ ಆಯ್ತು. ಬಟ್ ಅಗೇನ್ 5ನೇ ಮನೆ ಲೋವರ್ ಡಾರ್ಕ್ ಲೆವೆಲ್ ಅಲ್ಲಿ ಹೋದಾಗ ಅದು ಕೂಡ ಬ್ರೈಬ್ ನ ಇಂಡಿಕೇಟ್ ಮಾಡುತ್ತೆ 5ನೇ ಮನೆ. ಬ್ರೈಬ್, ಸಮಥಿಂಗ್ ಹ್ಯಾಸ್ ಟು ಬಿ ಡನ್ ವಿತ್ ಮನಿ, ಸಮಥಿಂಗ್ ಹ್ಯಾಸ್ ಟು ಬಿ ಡನ್ ಇನ್ ಇಲ್ಲಿಗಲ್ ವೇ ಥ್ರೂ ದ ಬ್ರೈಬ್. 5ನೇ ಮನೆ ಅಗೇನ್ 5ನೇ ಮನೆ ಅಂತ ತಗೊಂಡಾಗ ಏನಾಗುತ್ತೆ ಅಂದ್ರೆ, ಎರಡು ವಿಚಾರ ಹೇಳ್ತಾ ಇದ್ದೀನಿ. 5ನೇ ಮನೆ ಒಂದು ಲೈಫಲ್ಲಿ ಏನಾಗಿರುತ್ತೆ 5ನೇ ಮನೆ ಇದ್ದಾಗ, ಒಂದು ನಮ್ಮನ್ನ ಜನ ಬಳಸ್ಕೊಂಡ್ಬಿಟ್ಟು ನಮ್ಮ ಹತ್ರ ಕೆಲಸ ಮಾಡಿಸ್ಕೋತಾರೆ. ನಮ್ಮನ್ನ ಜನ ಕೆಟ್ಟದಾಗಿ ಬಳಸ್ಕೋತಾರೆ, ಕೆಲವರು ಒಳ್ಳೇದಾಗಿ ಬಳಸ್ಕೋತಾರೆ. ಅಂದ್ರೆ ಬಳಸೋದು ಅಂತ ಕರಿತೀವಿ. ಅಂದ್ರೆ ಏನಾಗುತ್ತೆ 5ನೇ ಮನೆ ಇದ್ದಾಗ ಅಂದ್ರೆ, ಒಬ್ರನ್ನ ಬಳಸ್ಕೊಂಡ್ಬಿಟ್ಟು ಅವ್ರ ಹತ್ರ ಕೆಲಸ ಮಾಡಿಸ್ತಕ್ಕಂಥದ್ದು, ಅವ್ರನ್ನ ಮ್ಯಾನಿಪುಲೇಟ್ ಮಾಡಿ ಕೆಲಸ ಮಾಡಿಸ್ತಕ್ಕಂಥದ್ದು. ಮ್ಯಾನಿಪುಲೇಟ್ ಆಗೋರು ಯಾರು ಅಂದ್ರೆ 5ನೇ ಮನೆ ಇರೋರು. 5ನೇ ಮನೆ ಇರೋರೇ ಮ್ಯಾನಿಪುಲೇಟ್ ಆಗೋದು ಬೇಗ. ಅವ್ರನ್ನ ಮೆಂಟಲಿ ಮ್ಯಾನಿಪುಲೇಟ್ ಮಾಡ್ಬಿಟ್ಟು ಅವ್ರ ಹತ್ರ ಕೆಲಸನ ಬಳಸ್ಕೊಳ್ತಕ್ಕಂಥದ್ದು, ಕ್ರಿಯೇಟಿವ್ ಕೆಲಸ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, 5ನೇ ಮನೆ ಸಿಕ್ಕಾಪಟ್ಟೆ ಕ್ರಿಯೇಟಿವಿಟಿ ಕೊಡುತ್ತೆ, ಆಕ್ಟಿಂಗ್ ಸ್ಕಿಲ್ ಕೊಡುತ್ತೆ 5ನೇ ಮನೆ ಇದ್ರೆ. ಒಬ್ಬ ಕಳ್ಳನ ಸಹವಾಸ ಮಾಡಿದ್ರೆ ಅಂತ ತಿಳ್ಕೊಳ್ಳಿ, 5ನೇ ಮನೆ ಇರುತ್ತೆ. ಏನೋ ಒಬ್ಬ ನೆಗೆಟಿವ್ ಪರ್ಸನ್ ಸಹವಾಸ ಮಾಡಿದ್ರೆ ಅಂತ ತಿಳ್ಕೊಳ್ಳಿ. ಆ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ, ಅವನ ನೆಗೆಟಿವ್ ವರ್ಕಿಗೆ ನಿಮ್ಮನ್ನ ಇನ್ವಾಲ್ವ್ ಮಾಡ್ಕೊತಾನೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಈ ಬ್ಲಾಕ್ ಮೇಲ್ ಥ್ರೆಟ್ ಅಂತ ಕರಿತೀವಿ. ಈ ಒಬ್ಬ ನೆಗೆಟಿವ್ ಪರ್ಸನ್ ಇರ್ತಾನೆ, ಅವನೇನ್ ಮಾಡ್ತಾನೆ, ತಡಿ ನಿನಗೆ ಲಾಯರ್ ಹತ್ರ ಪೊಲೀಸ್ನವ್ರ ಹತ್ರ ಫೋನ್ ಮಾಡಿ ಇಲ್ಲೇ ಕೊಡಿಸ್ತೀನಿ ತಡಿ ನಿನಗೆ, ತಗೊಳ್ಳು ಲಾಯರ್ ಹತ್ರ ಮಾತಾಡು, ತಗೊಳ್ಳು ಪೊಲೀಸ್ ತರ ಮಾತಾಡು. 5ನೇ ಮನೆ
ಐದನೇ ಮನೆ ಜನ ನಮ್ಮನ್ನು ಬಳಸ್ಕೊತಾರೆ. ಐದನೇ ಮನೆ ಇದ್ರೆ, ಯಾಕಂದ್ರೆ ಏಳನೇ ಮನೆ ಅಂದ್ರೆ ಪಬ್ಲಿಕ್, ಎಲ್ಲಾ ತರದ ಜನ ಬರ್ತಾರೆ. ಏಳನೇ ಮನೆಗೆ ಲಾಭದ ಮನೆ ಐದನೇ ಮನೆ. ವೀಕ್ಷಕರೇ ನೆನಪಲ್ಲಿ ಇಟ್ಕೊಳ್ಳಿ. ಆಗತ್ತೆ ಡೀಪೆಸ್ಟ್ ಡಾರ್ಕೆಸ್ಟ್ ಲೆವೆಲ್ ಅಲ್ಲಿ ಇವತ್ತು ಐದನೇ ಮನೆ ಬಗ್ಗೆ ಏನೇನ್ ಹೇಳ್ಬೇಕು ಪ್ರತಿಯೊಂದು ವಿಚಾರನೂ ನಾನು ಇಲ್ಲಿ ರಿವೀಲ್ ಮಾಡ್ತಾ ಇದ್ದೀನಿ. ಐದನೇ ಮನೆ ಯಾಕೆ ಹೀಗೆ ಅದೊಂದು ವಿಚಾರ. ಎರಡನೇ ವಿಚಾರ, ಐದನೇ ಮನೆ ಆಯ್ತು ಹೇಳಿದೆ. ಐದನೇ ಮನೆ ಇನ್ನೊಂದು ಏನಾಗುತ್ತೆ ಗೊತ್ತಾ, ಅದರ ಆಪೋಸಿಟ್ ಕೂಡ ಐದನೇ ಮನೆನೆ. ನಾನು ಹೇಳದ್ನಲ್ಲ, ಅದರ ಆಪೋಸಿಟ್ ಐದನೇ ಮನೆನೆ. ಒಂದು ಜನ ಇವ್ರನ್ನ ಬಳಸ್ಕೊತಾರೆ, ಅಥವಾ ಐದನೇ ಮನೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಇನ್ನೊಬ್ರು ಮೋಸ ಮಾಡ್ಬಿಟ್ಟು ಇವ್ರು ಮೋಸದಿಂದ ಇನ್ನೊಬ್ರನ್ನ ಬಳಸ್ಕೊತಾ ಇರ್ತಾರೆ. ಐದನೇ ಮನೆ ಡಬಲ್ ಎಡ್ ಸ್ವಾಡ್ ತರ ಎರಡೂ ಸಿನಾರಿಯೋ ಬಂದ್ಬಿಡುತ್ತಿಲ್ಲ ಐದನೇ ಮನೆ. ನೋಡಿ, ಧರ್ಮದ ಮನೆ ಅಂತ ಕರಿತೀವಿ, ಆಸೆ ಬಿದ್ದಾಗ ಧರ್ಮ ಕೂಡ ಹೆಂಗಾಗತ್ತೆ ಅಂತ ಐದನೇ ಮನೆ. ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ಎರಾದಲ್ಲಿ, ಈ ಒಂದು ಯುಗದಲ್ಲಿ ಐದನೇ ಮನೆ ಹೀಗೆ ಒಂದು ಆಕ್ಟ್ ಆಗ್ತಕ್ಕಂಥ ಒಂದು ವಿಚಾರ. ದುಡ್ಡಿನ ವಿಚಾರದಲ್ಲಿ ಮೋಸ ಮಾಡ್ತಕ್ಕಂಥದ್ದು, ಒಬ್ರಿಗೆ ದುಡ್ಡು ಕೊಡದೆ ಮೋಸ ಮಾಡ್ತಕ್ಕಂಥದ್ದು. ಆಮೇಲೆ ಐದನೇ ಮನೆ ಅಂತ ಬಂದಾಗ ಒಬ್ರನ್ನ ಕಪಟತನದಿಂದ ಬುದ್ಧಿವಂತಿಕೆಯಿಂದ ದಾಟಾಕ್ತಕ್ಕಂಥದ್ದು ಐದನೇ ಮನೆ. ಐದನೇ ಮನೆ. ವೀಕ್ಷಕರೇ ದಯವಿಟ್ಟು ಇದನ್ನ ಐದನೇ ಮನೆ ಕಾರಕತ್ವ ಸಂಪೂರ್ಣವಾಗಿ ತಗೊಳ್ಳಿ. ದಯವಿಟ್ಟು ಆಸ್ ಅ ಸ್ಟಡಿ ಪರ್ಪಸ್, ಆಸ್ ಅ ಎಜುಕೇಶನ್ ಪರ್ಪಸ್ ಆಗಿ ತಗೊಳ್ಳಿ. ಸಂಪೂರ್ಣ ಕಾರಕತ್ವ ತಗೊಳ್ಳಿ. ಐದನೇ ಮನೆ ಇದ್ದಾಗ ಏನೇನೇನೆಲ್ಲ ಪಾಸಿಬಿಲಿಟೀಸ್ ಆಗುತ್ತೆ, ಇವತ್ತಿನ ವಿಡಿಯೋ ಫುಲ್ ಡೀಟೇಲ್ ಆಗಿ ಅದ್ರ ಬಗ್ಗೆ ಹೇಳ್ತಾ ಇರೋದು. ಅದೊಂದು ವಿಚಾರ. ನೆಕ್ಸ್ಟ್ ಐದನೇ ಮನೆ ಇದ್ದಾಗ ಏನಾಗುತ್ತೆ ಅಂದ್ರೆ ಅದು ಎಲ್ಲೂ ಕೂಡ ನೆಮ್ಮದಿಯಾಗಿ ಇರಕ್ ಬಿಡಲ್ಲ. ಐದನೇ ಮನೆ ನಾನು ಅಬ್ಸರ್ವ್ ಮಾಡಿದೀನಿ, ಐದನೇ ಮನೆ ಇದ್ರೆ ನೆಮ್ಮದಿ, ಎಲ್ಲೂ ನೆಮ್ಮದಿ ಇಲ್ಲ ಸರ್. ಎಲ್ಲೆಲ್ಲೆಲ್ಲೆಲ್ಲೂ ನೆಮ್ಮದಿ ಇಲ್ಲ. ಮನೆಯಲ್ಲೂ ನೆಮ್ಮದಿ ಇಲ್ಲ, ಆಚೆ ಕೆಲಸದಲ್ಲೂ ನೆಮ್ಮದಿ ಇಲ್ಲ, ಸಂಬಂಧದಲ್ಲೂ ನೆಮ್ಮದಿ ಇಲ್ಲ, ನೈಬರ್ ಜೊತೆನೂ ನೆಮ್ಮದಿ ಇಲ್ಲ. ಐದನೇ ಮನೆ ಸಿನಾರಿಯೋ ಎಲ್ಲೂ ನೆಮ್ಮದಿ ಕೊಡಲ್ಲ. ಮನೇಲಿ ಐದನೇ ಮನೆ ಇದ್ರೆ ಆಯ್ತು ಲವ್ ಅಂತ ಕರಿತೀವಿ, ನಿಜ ಹೌದು. ಐದನೇ ಮನೆ ಲವ್ ಮತ್ತೆ ಎಕ್ಸ್ಪೆಕ್ಟೇಷನ್ ಮನೆ. ಆದ್ರೆ ಮನೇಲಿದ್ರೆ ನೆಮ್ಮದಿನೇ ಇರಲ್ಲ. ಅಲ್ಲಿ ಹೆಂಗಾಗತ್ತೆ ಅಂದ್ರೆ ನೀನ್ ದುಡಿತಾ ಇಲ್ಲ, ದುಡ್ಡಿರೋ ಹೇಳ್ತಾರಲ್ಲ, ದುಡ್ಡೇ ದುನಿಯಾ, ದುಡಿರೋ ತನಕ ದುನಿಯಾ ಅಂತ. ಐದನೇ ಮನೆ ಲಾಸ್ ಆಫ್ ಮನಿ. ಐದನೇ ಮನೆ ಅಂದ್ರೆ ಧರ್ಮದ ಮನೆ ಅಂತ ಕರಿತೀವಿ. ಕೆಲವೊಂದ್ ಟೈಮ್ ನಮ್ಮ ಹತ್ರ ದುಡ್ಡಿರಲ್ಲ, ಆ ಟೈಮಲ್ಲಿ ಏನಾರ ಐದನೇ ಮನೆ ದುಡ್ಡಿಲ್ದಾಗ ಬಂತು ಅಂದ್ರೆ ಜನರಿಂದ ಅವಮಾನ ಆಗ್ತಕ್ಕಂಥದ್ದು ಐದನೇ ಮನೆ. ಅಂದ್ರೆ ದುಡ್ಡಿಲ್ಲ ಅಂದ್ರೆ ಯಾರು ನಮ್ಮನ್ನು ಮೂಸು ನೋಡೋಣ ಅಂತ ಕರಿತೀವಲ್ಲ, ಐದನೇ ಮನೆ ಇದ್ದಾಗ ಆಪರ್ಚುನಿಟಿ ಎಲ್ಲಿಂದನೂ ಬರಲ್ಲ. ಆಪರ್ಚುನಿಟಿ ಬರ್ಲಿಲ್ಲ ಅಂದ್ರೆ ನಮ್ಮ ಕುಟುಂಬದವರೇ ನಮ್ಮನ್ನು ರೆಕಗ್ನೈಸ್ ಮಾಡಲ್ಲ. ಐದನೇ ಮನೆ ಇದ್ರೆ ಕೆಲವೊಂದ್ ಟೈಮ್ ಇಷ್ಟೇ ನೆಗೆಟಿವ್ ಸಿಚುವೇಶನ್ ಕೊಡ್ತಕ್ಕಂಥದ್ದು ಐದನೇ ಮನೆ. ವೀಕ್ಷಕರೇ, ಈಗ ಮನೇಲಿ ನೋಡಿರ್ಬೋದು, ಸರ್ ನಮ್ಮ ಹಸ್ಬೆಂಡ್ ಅಥವಾ ವೈಫು ತುಂಬಾ ಕಿರಿಕ್ ಮಾಡ್ತಾರೆ, ನನಗೆ ಐದನೇ ಮನೆ ಇದೆ, ಪ್ರೀತಿಸ್ತೀನಿ, ತುಂಬಾ ಕಿರಿಕ್ ಮಾಡ್ತಾರೆ, ಮಟೀರಿಯಲಿಸ್ಟಿಕ್ ಡಿಮಾಂಡ್ಸ್ ಇಡ್ತಾರೆ, ನನಗದು ಈಡೇರ್ಸಕ್ ಆಗ್ತಾ ಇಲ್ಲ, ನನ್ನ ಇನ್ಕಮ್ ಕಡಿಮೆ ಇದೆ, ಬಟ್ ಎಕ್ಸ್ಪೆನ್ಸಸ್ ಬಹಳ ಇದೆ, ನಾನು ಈ ಪರಿಸ್ಥಿತಿಲಿ ಇದೀನಿ ಅಂತ ಗೊತ್ತಿದ್ರು ಕೂಡ ನನ್ನ ಹತ್ರನೇ ಸಿಕ್ಕಾಪಟ್ಟೆ ಖರ್ಚು ಮಾಡಿಸ್ತಾರೆ. ಐದನೇ ಮನೆ ಇರುತ್ತೆ. ಅದು ಕೂಡ ವೀಕ್ಷಕರ ಎಕ್ಸ್ಪೆಕ್ಟೇಷನ್ ಅಂತ ಕರಿತೀವಲ್ಲ, ನೆಗೆಟಿವ್ ಸಿಚುವೇಶನ್ ಅಲ್ಲಿ ತಂದ್ ಹಾಕ್ಬಿಡುತ್ತೆ ಇದೊಂದು ಐದನೇ ಮನೆ ಇದ್ದಾಗ. ಎಲ್ಲೂ ನೆಮ್ಮದಿ ಕೊಡಲ್ಲ. ಮನೇಲಿದ್ರೆ ಬದುಕಕ್ಕೂ ನೆಮ್ಮದಿ ಇರಲ್ಲ. ಅಲ್ಲಿ ಮನೇಲಿದ್ದಾಗ ಹರಾಜ್ ಮಾಡ್ತಾ ಇರ್ತಾರೆ ಮನೆಯವರೇ, ಮನೇಲಿರ್ತಕ್ಕಂಥ ಹರಾಜ್ ಮಾಡ್ತಾ ಇರ್ತಾರೆ. ಈ ವ್ಯಕ್ತಿ ದುಡಿತಾ ಇಲ್ಲ, ಮನೆಗೆ ಟೈಮಿಗೆ ಸರಿಯಾಗಿ ತಂದು ಹಾಕ್ತಾ ಇಲ್ಲ, ಇವ್ನು ಸೋಂಬೇರಿ. ಐದನೇ ಮನೆ ಇಷ್ಟು ನಫ್ತ ಹರಾಜ್ ಮಾಡ್ತಕ್ಕಂಥ ಮನೆ ವೀಕ್ಷಕರ ಇದು ಐದನೇ ಮನೆ. ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಆಕ್ಟಿವೇಟ್ ಆಗಿ ನಾವೇನಾದ್ರೂ ಅನ್ಎಂಪ್ಲಾಯ್ಡ್ ಆಗ್ಬಿಟ್ರೆ ಇದೊಂದು ಸಿನಾರಿಯೋ ಹೇಳ್ತಾ ಇದ್ದೀನಿ. ಐದನೇ ಮನೆ ಎಜುಕೇಟೆಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಎಜುಕೇಟೆಡ್ ಅನ್ಎಂಪ್ಲಾಯ್ಮೆಂಟ್ ಅನ್ನು ಕೂಡ ಐದನೇ ಮನೆ ಇಂಡಿಕೇಟ್ ಮಾಡುತ್ತೆ, ಒಂದು ವಿಚಾರ. ಎರಡನೇ ವಿಚಾರ, ಎಂಪ್ಲಾಯ್ಮೆಂಟ್ ಅಲ್ಲಿ ಇದ್ದಾಗ ಅಂದ್ರೆ ಕೆಲಸದಲ್ಲಿ ಇದ್ದಾಗ ಸರ್ವಿಸ್ ಅಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು ಐದನೇ ಮನೆ ಆಗುತ್ತೆ. ಸರ್ವಿಸ್ ಅಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು. ಒಂದು ಕಂಪನಿಗೆ ನಮ್ ಕಡೆಯಿಂದ ಏನ್ ಬೇಕೋ ಅದನ್ನ ನಮ್ ಕಡೆ ಕೊಡಕ್ ಆಗ್ತಾ ಇರಲ್ಲ. ಒಂದು ಕಂಪ್ನಿನ ಸ್ಯಾಟಿಸ್ಫೈ ಮಾಡಕ್ ಆಗ್ತಾ ಇಲ್ಲ. ಎಂಪ್ಲಾಯ್ ಅದೇ ಕಾರ್ಪೊರೇಟ್ ವರ್ಲ್ಡ್ ಸಿನಾರಿಯೋ ಅಂತ ತಗೊಂಡಾಗ ಕಂಪ್ನಿ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ, ನಮ್ಗೆ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡಕ್ ಆಗ್ತಾ ಇರಲ್ಲ. ಕಂಪ್ನಿದ ಒಂದಿಷ್ಟು ಟಾರ್ಗೆಟ್ಸ್ ಅಂತ ಇರುತ್ತೆ, ಲೈಕ್ ಆ ಟಾರ್ಗೆಟ್ಸ್ ಅನ್ನ ಮೀಟ್ ಮಾಡಕ್ ಆಗ್ತಾ ಇರಲ್ಲ. ಅಲ್ಲೇ ಐದನೇ ಮನೆ ಅವಾಗ ಜನರಲ್ ಆಗಿ ಏನಾಗುತ್ತೆ ಅಂದ್ರೆ ಅದು ಯು ಆರ್ ರಿಮೂವ್ ಫ್ರಮ್ ದ ಜಾಬ್. ಅದು ಕೂಡ ಒಂದು ಇನ್ ಅವೇ ಅನ್ಎಂಪ್ಲಾಯ್ಮೆಂಟ್ ಕಾಸ್ ಮಾಡ್ತಕ್ಕಂಥ ಒಂದು ವಿಚಾರ ಐದನೇ ಮನೆ. ಐದನೇ ಮನೆ ಗುಡ್ ಇದೆ. ಸ್ಪಿರಿಚುವಲ್ ಲೈಫಿಗೆ ಐದನೇ ಮನೆ ಬೇಕು. ಶಾಸ್ತ್ರಗಳು ಅರ್ಥ ಆಗಬೇಕು ಅಂದ್ರೆ ಐದನೇ ಮನೆ ಬೇಕು. ಮಂತ್ರಗಳು ಬಾಯಿಂದ ಸ್ಪಷ್ಟವಾಗಿ ಉಚ್ಚಾರಣೆ ಆಗ್ಬೇಕು ಅಂದ್ರೆ ಐದನೇ ಮನೆ ಇರಲೇಬೇಕು. ಒಳ್ಳೆ ಆರೋಗ್ಯ ಬೇಕು ಅಂದ್ರೆ ಐದನೇ ಮನೆ ಇರಬೇಕು. ದೇವರ ಆಶೀರ್ವಾದ, ಹಿರಿಕರ ಆಶೀರ್ವಾದ, ತಂದೆಯ ಆಶೀರ್ವಾದ, ಪಿತೃಗಳ ಆಶೀರ್ವಾದ ನಮ್ಮ ಮೇಲೆ ಇದೆ ಅಂದ್ರೆ ಐದನೇ ಮನೆ ಇರುತ್ತೆ. ಇದೊಂದು ವಿಚಾರ. ವಾಸ್ತುವಿನ ಒಂದು ವಿಚಾರ ನಾನು ಇಲ್ಲಿ ಮಾತಾಡಿದಾಗ ಐದನೇ ಮನೆ ಅಂದ್ರೆ ನೈಋತ್ಯ ದಿಕ್ಕು ಅಂತ ಕರಿತೀವಲ್ಲ, ಅದೇ ಐದನೇ ಮನೆ. ಯಾಕೆ ನೈಋತ್ಯ ದಿಕ್ಕನ್ನ ಯಾಕೆ ಐದನೇ ಮನೆ ಕೊಟ್ರು? ನೈಋತ್ಯ ದಿಕ್ಕನ್ನ ಐದನೇ ಮನೆ ಕೊಟ್ಟಿದ್ದ ಕಾರಣ ಏನಂದ್ರೆ ವೀಕ್ಷಕರೇ, ಸೇವಿಂಗ್ಸ್ 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 ಸೇವಿಂಗ್ಸ್. ದುಡ್ದಿರ್ತಕ್ಕಂಥ ದುಡ್ಡನ್ನೆಲ್ಲ ಹೋಗಿ ಕೂಡಿಡಪ್ಪ, ಸೇಫ್ ಆಗಿ ಕೂಡಿಡು, ಕಷ್ಟ ಕಾಲದಲ್ಲಿ ನಿನಗೆ ಅದು ಯೂಸ್ ಆಗತ್ತೆ ಅಂತ ಐದನೇ ಮನೆ ನೈಋತ್ಯ ದಿಕ್ಕಿಗೆ ಕೊಟ್ಟಿದ್ದಾರೆ. ಐದನೇ ಮನೆ ಅಂದ್ರೆ ಎಕ್ಸ್ಪೆಕ್ಟೇಷನ್. ನೈಋತ್ಯ ದಿಕ್ಕಿನ ಅಧಿಪತಿ ಬಂದ್ಬಿಟ್ಟು ರಾಹು. ರಾಹು ಅಂದ್ರೆ ಅದು ಕೂಡ ಮೆಟೀರಿಯಲ್ ಎಕ್ಸ್ಪೆಕ್ಟೇಷನ್ ಕಾರಕ ಆಗಿರ್ತಕ್ಕಂಥ ಗ್ರಹ. ಇದೊಂದು ವಿಚಾರ. ಸೊ ಐದನೇ ಮನೆ ಯಾಕೆ ಕೆಟ್ಟದೇ ಹೇಳ್ತಾ ಇದ್ರೆ ಅಂದ್ರೆ ಸಿನಾರಿಯೋ ಆ ತರದ್ದು ಇದೆ ವೀಕ್ಷಕರೇ.
ಸೊ 5ನೇ ಮನೆ ಇದ್ದಾಗ ಸ್ವಲ್ಪ ದಯಮಾಡಿ ಈ ತರ ಸಿನಾರಿಯಸ್ ಇರುತ್ತೆ, ಯಾವ ಸಿನಾರಿಯಸ್ಗೆ ಒಳಗಾಗಬೇಡಿ. ದಯವಿಟ್ಟು ಎಮೋಷನಲಿ ಮ್ಯಾನಿಪುಲೇಟ್ ಆಗಕ್ಕೆ ಹೋಗ್ಬೇಡಿ. 5ನೇ ಮನೆ ಸಿಕ್ಕಾಪಟ್ಟೆ ಇದೆ ಅಂದ್ರೆ ಎಮೋಷನಲ್ ಮ್ಯಾನಿಪುಲೇಷನ್ ಆಗ್ತಕ್ಕಂಥದ್ದು ಬಹಳ 5ನೇ ಮನೆ ಇದ್ದಾಗ. ಇನ್ನೊಂದು 5ನೇ ಮನೆ ಇದ್ದಾಗ ಏನಾಗುತ್ತೆ ಅಂದ್ರೆ ರೇಷನ್ ಅಂಗಡಿಗೆ ಹೋಗ್ತೀವಿ, ಗೊತ್ತಿಲ್ಲದಾಗ ಅಲ್ಲೂ ಮೋಸ ಹೋಗಿರ್ತೀವಿ, 1 to ಡಬಲ್ ದುಡ್ಡು ಕೊಟ್ಬಿಡೋದು. ಎಲ್ಲಾ ರೀತಿ ಜೀವನದಲ್ಲಿ ಮೋಸ ಅನ್ನೋ ಪದ, ದುಡ್ಡಿನ ವಿಚಾರದಿಂದ ಮೋಸಕ್ಕೆ ಒಳಗಾಗ್ತಕ್ಕಂಥದ್ದೇ 5ನೇ ಮನೆ ವೀಕ್ಷಕರೇ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. 5ನೇ ಮನೆ ಇದನ್ನ ಲೈಫಲ್ಲಿ ಒಂದಲ್ಲ ಒಂದ್ಸತಿ ದುಡ್ಡಿಂದ ಮೋಸ ಹೋಗ್ತೀವಿ, ಇದೊಂದು ವಿಚಾರ. ನೆಕ್ಸ್ಟ್ ಇಟ್ ಹ್ಯಾಸ್ ಅಗೇನ್ ಅದ್ರದ್ದೊಂದು ಡಿಫ್ರೆಂಟ್ ಆವೆನ್ಯೂಸ್ ಕೂಡ ಇದೆ 5ನೇ ಮನೆ. 5ನೇ ಮನೆ ಸರ್ಟೈನ್ ಮನೆಗಳ ಜೊತೆ ಸೇರಿದ್ರೆ ಸ್ಪೆಕ್ಯುಲೇಷನ್ ಇಂದ ಗೇನ್ ಕೊಡುತ್ತೆ, ನಿಜ ಹೌದು. 5ನೇ ಮನೆ ಲೈಕ್ ಶೇರ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್, ಕ್ರಿಪ್ಟೋ ಕರೆನ್ಸೀಸ್, ಸೋ ಮೆನಿ ಥಿಂಗ್ಸ್, ಮ್ಯೂಚುವಲ್ ಫಂಡ್ಸ್. 5ನೇ ಮನೆ ಅದು ಸ್ಪೆಸಿಫಿಕ್ ಮನೆ ಜೊತೆ ಸೇರ್ಕೊಂಡಾಗ ಅದು ಗೇನ್ಸ್ ಕೊಡುತ್ತೆ, ಸ್ಪೆಸಿಫಿಕ್ ಮನೆ ಅಧಿಪತಿ ಅದ್ರಲ್ಲಿ ಇನ್ವಾಲ್ವ್ ಆದಾಗ. ಬರೇ 5ನೇ ಮನೆ ದಶಾಭುಕ್ತಿ ಅಂತರ್ಭುಕ್ತಿ 5 ಸಿಕ್ಕಾಪಟ್ಟೆ ಇತ್ತು, 5ನೇ ಮನೆ ಸಿಕ್ಕಾಪಟ್ಟೆ ಗ್ರಹಗಳು ಕುತ್ಕೊಂಡು ರನ್ ಆಗ್ತಾ ಇತ್ತು ಅಂದ್ರೆ ಅಲ್ಲೂ ಲಾಸೆ. ದುಡ್ಡು ಹಾಕ್ಬಿಟ್ಟು ಲಾಸು, ಗ್ಯಾಮ್ಲಿಂಗ್ ಆಡ್ಬಿಟ್ಟು ಲಾಸು, ಜೂಜ್ ಆಡ್ತಾ ಇದೀನಿ ಲಾಸು. ಹೇಳ್ತಾರಲ್ಲ, ಒಳ್ಳೆ ದುಡ್ಡೆಲ್ಲ ಹಾಕಿ ಕಳೀತಾ ಇದ್ದಾನೆ ಈ ವ್ಯಕ್ತಿ, ದುಡ್ಡನ್ನ ಹಾಳು ಮಾಡ್ತಾ ಇದ್ದಾನೆ, ಖರ್ಚು ಮಾಡಿ ಹಾಳು ಮಾಡ್ತಾ ಇದ್ದಾನೆ, ಅದು 5ನೇ ಮನೆ. ಅದೊಂದು ವಿಚಾರ. ಇನ್ನೊಂದು 5ನೇ ಮನೆ ಇದ್ರೆ ಏನಾಗುತ್ತೆ ಅಂದ್ರೆ ತಿಂತಕ್ಕಂಥದ್ದು, ಫುಡ್ ಇಂಟೇಕ್. ಸಾರ್ ಸಿಕ್ಕಾಪಟ್ಟೆ ತಿಂದು ಖರ್ಚು ಮಾಡ್ತಾ ಇದ್ದಾನೆ, 5ನೇ ಮನೆ ಇದೆ. 5ನೇ ಮನೆ ಸೋಂಬೇರಿತನ, ಲೇಜಿನೆಸ್. ಓದ್ತಕ್ಕಂಥ ಮಕ್ಳಿಗೆ 5ನೇ ಮನೆ ಬಂದ್ಬಿಟ್ರೆ ಬುದ್ಧಿವಂತಿಕೆ ಕೊಡುತ್ತೆ, ಹೌದು ನಿಜ, ಬುದ್ಧಿವಂತಿಕೆನ ಕೊಡುತ್ತೆ. ಅದು ದಿನ ಓದ್ತಾ ಇದ್ರೆ, ದಿನ ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ರೆ ದಟ್ ಇಸ್ ಒನ್ ಆಫ್ ದ ವೆರಿ ಬೆಸ್ಟ್. ಆದರೆ 5ನೇ ಮನೆ ಒಂಥರ ಹೇಳ್ತೀವಲ್ಲ, ಎಂಟರ್ಟೈನ್ಮೆಂಟ್ ಮತ್ತೆ ಎಂಜಾಯ್ಮೆಂಟ್. ಸಿನಿಮಾಗೆ ಹೋಗೋದು, ಬಂಕ್ ಹೊಡಿಯೋದು, ಕ್ಲಾಸಸ್ನ ಬಂಕ್ ಮಾಡೋದು, ನೆಗೆಟಿವ್ ಏನು ನೀವಲ್ಲಿ ನೆಗೆಟಿವ್ ಸೈಡ್ ಆಫ್ ಎಂಟರ್ಟೈನ್ಮೆಂಟ್ 5ನೇ ಮನೆ ಅದನ್ನು ಕೂಡ ಇಂಡಿಕೇಟ್ ಮಾಡುತ್ತೆ. 5ನೇ ಮನೆ ಬುದ್ಧಿವಂತಿಕೆ ಮನೆ ಅಂತ ಹೇಳ್ತೀವಿ, ಬಟ್ ಎಜುಕೇಶನ್ ಅಲ್ಲಿ ವಿ ಹ್ಯಾವ್ ಸೀನ್ ಸೋ ಮೆನಿ ಚಾರ್ಟ್ಸ್. ಲಿಟ್ರಲಿ ಒಂದು ನೋಡಿದಾಗ ಒಂದು ಸೋ ಮೆನಿ 5ನೇ ಮನೆ ಬಂದಾಗ ಮಕ್ಕಳು ಫೇಲ್ ಆಗಿದ್ದಾರೆ ವೀಕ್ಷಕರೇ, ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ದಯವಿಟ್ಟು ಗಮನ ಕೊಡಿ, ದಿನ ಓದಿ. ನಾನು ಹೇಳ್ತಕ್ಕಂಥದ್ದು 5ನೇ ಮನೆ ಇದನ್ನ ದಿನ ಓದಿ, ಒಂದಿನ ಟಚ್ ಮಾಡ್ಬಿಡಿ. 5ನೇ ಮನೆ ಇನ್ನೊಂದು ವಿಚಾರ, ಯಾವ ಹಿಡ್ದಿದ್ ಕೆಲಸನೋ ನೆಟ್ಟಿಗೆ ಅದು ಮಾಡಕ್ ಬಿಡೋದಿಲ್ಲ 5ನೇ ಮನೆ. ಯಾವ ಕೆಲಸನೂ ಅವ್ರು ನೆಟ್ಟಿಗೆ ಮಾಡಲ್ಲ. ಕೈ ಕಾಯೋದು ಅಂತ ಹೇಳ್ತೀವಲ್ಲ, 5ನೇ ಮನೆ ಒನ್ ಆಫ್ ದ ವರ್ಸ್ಟ್ ಮನೆ ಅದು. ಇನ್ನೊಬ್ರು ಕೈ ಹಿಡಿಯೋದು, ಇನ್ನೊಬ್ರು ಕೈ ಕಾಯೋದು. ಈ ಒಂದು ವಿಚಾರ ಹೇಳ್ತಾ ಇದೀನಿ, ಇನ್ನೊಬ್ರು ಕೈ ಕಾಯೋದು ಅಂತ ಹೇಳ್ತೀವಲ್ಲ, ಅದಕ್ಕಿಂತ ವರ್ಸ್ಟ್ ಯಾವ್ದು ಇಲ್ಲ, ವರ್ಸ್ಟ್ ಸಿನಾರಿಯೋ ಯಾವ್ದು ಇಲ್ಲ. ಇನ್ನೊಬ್ರನ್ನ ಕಾಯಿಸೋದು, ಇನ್ನೊಬ್ರು ಕೈ ಕಾಯೋದು 5ನೇ ಮನೆ, ಇದೊಂದು ವರ್ಸ್ಟ್ ಸಿನಾರಿಯೋ. ಪ್ರೋಕ್ರಾಸ್ಟಿನೇಷನ್ ಅಂತ ಒಂದು ಪದ ಕೇಳಿರ್ಬೋದು, ಪ್ರೋಕ್ರಾಸ್ಟಿನೇಷನ್ ಅದು ಕೂಡ 5ನೇ ಮನೆನೆ. ಇವತ್ತು ಮಾಡಿದ್ರಾಯ್ತು, ನಾಳೆ ಮಾಡಿದ್ರಾಯ್ತು, ಅದೇನ್ ಮಾಡುತ್ತೆ, ಇವತ್ತು ನಾಳೆ ತಳ್ತಾ ಇದ್ರೆ ಸ್ಟ್ರೆಸ್ಸಿಗೆ ಒಳಗಾಗ್ತೀವಿ. ಸ್ಟ್ರೆಸ್ ಕೊಡ್ತಕ್ಕಂಥದ್ದು 5ನೇ ಮನೆ, ಮತ್ತೆ ಸ್ಟ್ರೆಸ್ಸಿಗೆ ಒಳಗಾಗ್ತೀವಿ 5ನೇ ಮನೆ ಇದ್ರೆ. ಇದೊಂದು ವಿಚಾರ ವೀಕ್ಷಕರೇ, 5ನೇ ಮನೆ ಇದ್ರೆ. ಸೊ ಇದಕ್ಕೆ ರೆಮಿಡಿ ಏನಪ್ಪಾ 5ನೇ ಮನೆಗೆ ಅಂದ್ರೆ, ಆ ಮನೇಲಿ ಕೂತಿರ್ತಕ್ಕಂಥ ಗ್ರಹ ದಾನ ಮಾಡಿ ಅಷ್ಟೇ, ಬೆಸ್ಟ್ ರೆಮಿಡಿ. ಆ ಮನೆಯಲ್ಲಿ ಕೂತಿರ್ತಕ್ಕಂಥ ದಾನ ಮಾಡಿದಾಗ ಏನಾಗುತ್ತೆ ಅಂದ್ರೆ 5ನೇ ಮನೆ ಕೂತಿರ್ತಕ್ಕಂಥ ಗ್ರಹ ಶಾಂತಿ ಆಗುತ್ತೆ. ಬಾಯಲ್ಲಿ ಮಂತ್ರ ಉಚ್ಚಾರಣೆ ಆಗ್ತಾ ಇದ್ರೆ 5ನೇ ಮನೆ ಶಾಂತಿ ಆಗುತ್ತೆ ವೀಕ್ಷಕರೇ. 5ನೇ ಮನೆ ಅಂದ್ರೆ ಮಂತ್ರೋಚ್ಚಾರಣೆ ಆಗಿರ್ತಕ್ಕಂಥ ಮನೆ, ಎನಿ ಮಂತ್ರ 5ನೇ ಮನೆ. ನೀವು ಬೆಳಗ್ಗೆ ಎದ್ಬಿಟ್ಟು ಮಂತ್ರ ಏನು ನಾವು ದೇವರಿಗೆ ಒಂದು ಅಫರ್ಮೇಶನ್ಸ್ ಹೇಳ್ತೀವಿ, ಮಂತ್ರಗಳನ್ನೆಲ್ಲ ಹೇಳ್ತೀವಲ್ಲ, ಅದು 5ನೇ ಮನೆ. ಭಕ್ತಿಯಿಂದ ದೇವ್ರ ಪೂಜೆ ಮಾಡಿ 5ನೇ ಮನೆ ಶಾಂತಿ ಆಗುತ್ತೆ. ಎನಿ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಮಾಡಿದಾಗ 5ನೇ ಮನೆ ಶಾಂತಿ ಆಗುತ್ತೆ. ಸೊ ಇಷ್ಟು ವಿಚಾರಗಳನ್ನ ಹೇಳ್ತಾ ಮುಂದಿನ ಎಪಿಸೋಡ್ ಅಲ್ಲಿ ಸಿಗ್ತೀನಿ ಅಂತ ಎಲ್ಲರಿಗೂ ನಮಸ್ಕಾರ.